ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ರೆಸಿಪಿ ಭಾಳ ಇಂಟ್ರೆಸ್ಟಿಂಗ್ ಐತಿ. ಭಾಳಷ್ಟು ಟ್ರಯಲ್ಸ್ ಆ್ಯಂಡ್ ಎರರ್ಸ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಪರ್ಫೆಕ್ಟ್ ಸಾಂಬಾರಿನ ರೆಸಿಪಿ ತೊಗೊಂಡು ಬಂದೀನಿ. ಇದನ್ನು ಮಾಡಿದರೆ ನೀವು ಪ್ರತಿ ಸತನೂ ಈ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡಬಹುದು. ಇದು ಇಡ್ಲಿಗಂತೂ ಪರ್ಫೆಕ್ಟ್ ಆಗ್ತೈತಿ. ಅನ್ನಕ್ಕೂ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ರುಚಿ ಅನಿಸ್ತೈತಿ. ಇದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ಈ ವಿಡಿಯೋ ಒಳಗೆ ತೋರ್ಸತ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಸಾಂಬಾರು ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸಾಂಬಾರು ಪೌಷ್ಟಿಕಾಂಶತೆಯ ಭಂಡಾರ. ಹೆಂಗಂತಂದ್ರೆ ಇದ್ರೊಳಗೆ ಪ್ರೋಟೀನ್ ಇರ್ತೈತಿ, ವಿಟಮಿನ್ಸ್ ಮತ್ತು ಮಿನರಲ್ಸು ಸಿಗ್ತಾವೆ ಹೇರಳವಾಗಿ. ಹೆಂಗಂತಂದ್ರೆ ಪ್ರೋಟೀನ್ ಅಂಶ ಬ್ಯಾಳಿಲೇ ಸಿಗ್ತೈತಿ. ತರಕಾರಿಗಳು ಹಾಕೋದ್ರಿಂದ ಇದ್ರದ್ದು ಉಳ್ಕಿದ್ದೆಲ್ಲ ಅಂದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸು ಸಿಕ್ಬಿಡ್ತಾವೆ. ಹೀಗಾಗಿ ಸಾಂಬಾರು ಒಂದು ಬೆಸ್ಟ್ ಸೌತ್ ಇಂಡಿಯನ್ ಮೀಲ್ ಅಂತ ನಾವು ಹೇಳಬಹುದು. ಈಗ ಸಾಂಬಾರು ಹೆಂಗೆ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಆ ಸಾಂಬಾರಿಂದ ಪೌಷ್ಟಿಕಾಂಶತೆ ಹೇಳಿದೆ, ಅದು ಪೂರ ನಮಗೆ ಸಿಗಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿ ಹೇಳ್ತೇನೆ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋತ ಹೋಗ್ರಿ. ಮೊದಲಿಗೆ ನಾ ತೊಗರಿ ಬ್ಯಾಳಿ ತೋರಿಸಿದೆ, ಅದನ್ನು ಒಂದು 2 ತಾಸವರೆಗೂ ನೆನೆಸಿಟ್ಟೇನೆ ರೀ. ಬ್ಯಾಳಿ ಜಲ್ದಿ ಕುದಿಯಾಕ ಮೊದಲಿನ ಕಾಲದೊಳಗೆ ಈ ರೀತಿ ನೀರನ್ನು ಬಿಸಿ ಮಾಡಕ್ಕೆ ಇಡ್ತಿದ್ರು, ಅಂದರೆ ಎಸಳು ಅಂತಿದ್ರು ನಮ್ಮ ಕಡೆ. ಆ ನಂತರ ನೆನೆಸಿದ ತೊಗರಿ ಬ್ಯಾಳಿ ಇದನ್ನು ಹಾಕಕತ್ತೀನಿ. ನಾ ಇಲ್ಲೇ ಟೋಟಲ್ 2 ಕಪ್ಪಷ್ಟು ಬ್ಯಾಳಿ ತೊಗೊಂಡೇನಿ, 1.5 ಕಪ್ಪಷ್ಟು ತೊಗರಿ ಬ್ಯಾಳಿ ತೊಗೊಂಡೇನಿ, ಆಮೇಲೆ ಅರ್ಧ ಕಪ್ಪಷ್ಟು ಹೆಸರು ಬ್ಯಾಳಿ ತೊಗೊಂಡೇನಿ ರೀ. ಈ ಹೋಟೆಲ್ ಸ್ಟೈಲ್ ಅದೇನು ಕ್ರೀಮಿನೆಸ್ ಟೆಕ್ಸ್ಚರ್ ಬರಾಕ ಈ ಹೆಸರು ಬ್ಯಾಳಿನೂ ಕಾರಣ. ಹೀಗಾಗಿ ಹೆಸರು ಬ್ಯಾಳಿನೂ ಮಿಸ್ ಮಾಡ್ತಾ ಹಾಕ್ರಿ. ಆಮೇಲೆ ಇನ್ನು ಪ್ರತಿ ಸತಿ ಹೇಳೋ ಹಂಗೆ ಕುಕ್ಕರ್ನ ಉಪಯೋಗ ಮಾಡಬಾರ್ದು ಬ್ಯಾಳಿ ಕುದ್ಸಾಕ ಅಥವಾ ಯಾವುದೋ ಅಡುಗೆಗೂ. ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಎಣ್ಣೆ ಹಾಕತ್ತೀನಿ. ಎಣ್ಣೆ ಹಾಕೋದ್ರಿಂದ ಏನಾಗ್ತೈತಿ, ಅದು ಮ್ಯಾಗ ಬ್ಯಾಳಿ ಕುದಿಯುವಾಗೇನು ಬುರುಗ ಬಂದು ಸೋರ್ತೈತಲ್ಲ, ಅದಾಗಂಗಿಲ್ಲ. ನಂತರ ಈಗ ಭಾಳ ಇಂಪಾರ್ಟೆಂಟ್, ತರಕಾರಿಗಳನ್ನ ಹೆಚ್ಕೊಂಡ್ಬಿಡೋಣ. ಈ ಸಾಂಬಾರಿಗೆ ಟೇಸ್ಟ್ ಯಾವ್ಯಾವ ತರಕಾರಿಲೇ ಬರ್ತೈತೆ ಅಂತ ಹೇಳ್ತೇನೆ. ಮೊದಲೇದಾಗಿ ಬೀನ್ಸ್, ಆಮೇಲೆ ಗಜ್ಜರಿ, ಆಮೇಲೆ ಆಲೂಗಡ್ಡೆ, ಮತ್ತು ನಿಮ್ಮ ಕಡೆ ಸಿಹಿ ಗುಂಬಳಕಾಯಿ ಇತ್ತಂದ್ರೆ ಮೊದಲು ಮಾಡಿ ಹಾಕ್ರಿ, ಅದ್ರದ್ದು ಟೇಸ್ಟೇ ಬೇರೆ. ಆಮೇಲೆ ಯಾವ್ಯಾವ ತರಕಾರಿನ ಎಷ್ಟೆಷ್ಟು ಪ್ರಮಾಣದೊಳಗೆ ಹಾಕಬೇಕು ಅದು ಭಾಳ ಇಂಪಾರ್ಟೆಂಟ್. ಮತ್ತು ನಾನು ಎಷ್ಟು ಸಾಂಬಾರು ಮಾಡಕತ್ತೇನೆ ಅಂತಂದ್ರೆ, ಒಂದು ಹೊತ್ತಿಗೆ ಒಂದು 8 ರಿಂದ 9 ಮಂದಿಗೆ ಸರ್ವ್ ಮಾಡುವಷ್ಟು ನಾನು ಮಾಡಕತ್ತೀನಿ ರೀ. ನಾವಿವತ್ತು ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರು ಮಾಡೋರದೀವಿ. ಸೊ ಇಡ್ಲಿ ಜೊತೆ ತಿನ್ನಾಕ ನಾ ಇಲ್ಲೇ ಸಾಂಬಾರು ಮಾಡಕತ್ತೀನಿ. ಅನ್ನಕ್ಕೂ ಬೆಸ್ಟ್ ಆಗ್ತದೆ ಬಿಡ್ರಿ ಇದು, ನೋ ಡೌಟ್. ಈಗ ನಾನು ಎಲ್ಲ ತರಕಾರಿನೂ ಹೆಚ್ಕೊತೀನಿ. ಆಮೇಲೆ ಸಾಂಬಾರಿಗೂ ಹೆಚ್ಕೊಳ್ಳೋ ವಿಧಾನ ಇರ್ತೈತಿ. ಅಗದಿ ಸಣ್ಣಗೆ ಹೆಚ್ಕೊಳಕ್ಕೆ ಹೋಗ್ಬಾರ್ದು, ಮತ್ತು ಅಗದಿ ದೊಡ್ಡಗೂ ಹೆಚ್ಕೊಬೇಡ್ರಿ ಬೇಯಾಕ. ಆಮೇಲೆ ಎಲ್ಲ ತರಕಾರಿನೂ ಅದು ಬರ್ತಿರ್ಬೇಕು ತಿನ್ನಾಕ, ಆ ರೀತಿ ಹೆಚ್ಕೋಬೇಕು. ಅತಿ ದೊಡ್ಡವಾದ್ರೂ ಚಲೋ ಆಗಂಗಿಲ್ಲ. ಮೊದಲು ನಾವು ಸಣ್ಣವರಿದ್ದಾಗ ಈ ಹೋಟೆಲ್ ಸಾಂಬಾರು ಅಂದ್ರೆ ಎಂಥ ರುಚಿ ರೀ. ಬ್ಯಾಳಿ ಗೀಳಿ ತರಕಾರಿ ಎಲ್ಲ ಇರ್ತಿತ್ತು. ಈಗೆಂಥ ಮಜಾ, ಬರೀ ನೀರು ಇರ್ತೈತಿ, ನೀರು ಮತ್ತು ಅದು ಸಾಂಬಾರು ಪುಡಿ, ಅದಷ್ಟು ಬಿಟ್ಟರೆ ಏನೇನು ಇರಂಗಿಲ್ಲ ನೋಡ್ರಿ. ಬ್ಯಾಳಿನೇ ಹಾಕೋದಿಲ್ಲ ಅವ್ರು ಸಾಂಬಾರ್ನಾಗ, ಹಂಗಾಗ್ಬಿಟ್ಟೈತಿ. ಈ ಮನೆ ಒಳಗನ ನೀವು ಹೋಟೆಲ್ ಸ್ಟೈಲ್ ಒಳಗೆ ಅಂದ್ರೆ ಹೋಟೆಲ್ ಟೇಸ್ಟ್ ಒಳಗೆ ಸಾಂಬಾರು ಮಾಡ್ಕೊಂಡ್ರಂದ್ರೆ ಎಂಥ ರುಚಿ ನೋಡ್ರಿ. ಇತ್ತಾಗ ಆರೋಗ್ಯನೂ ಬಂತು, ಇತ್ತಾಗ ನಮಗೆ ರುಚಿನೂ ಸಿಕ್ತು. ಆಮೇಲೆ ಈ ಸಿಹಿ ಕುಂಬಳಕಾಯಿ ಏನು ತರ್ತಿರಲ್ಲ, ಅದ್ರದ್ದು ಬೀಜ ಸಿಗ್ತಾವೆ ನೋಡ್ರಿ, ಅದನ್ನು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅದನ್ನೇನು ಮಾಡಿರಿ, ತೊಳೆದು ಸ್ವಲ್ಪ ಬಿಸಿಲಾಗಿ ಒಣಗಿಸಿ ಅದನ್ನು ಹುರಿದು ತಿನ್ನಿರಿ. ಅದ್ರ ಒಳಗೆ ಗುಡ್ ಫ್ಯಾಟ್ಸಿಂದ ಪ್ರಮಾಣ ಭಾಳ ಚಲೋ ಇರ್ತೈತಿ. ನಾವು ಸಣ್ಣವರಿದ್ದಾಗ ಈ ಸೂರ್ಯಕಾಂತಿ ಬೀಜ, ಆಮೇಲೆ ಹುಂಚಿಕಪ್ಪ ಹುರಿದು ತಿನ್ನೋದು, ಇಂಥವೆಲ್ಲ ಅಂದರೆ ಕಿಶದೊಳಗೆ ತೊಗೊಂಡು ಹೋಗ್ತಿದ್ವಿ ಅದನ್ನು ಕ್ಲಾಸ್ ರೂಮ್ನಾಗ ತಿನ್ನಾಕ. ನಿಮ್ದೇನಾರ ಅಂಥದ್ದು ಸವಿ ನೆನಪಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡಿರಿ. ಈಗ ನಾವು ಸಾಂಬಾರು ಪುಡಿನ ರೆಡಿ ಮಾಡ್ಕೊಳ್ಳೋಣ. ಈ ಸಾಂಬಾರಿಗೆ ಮಸ್ತ್ ಫ್ಲೇವರ್ ಕೊಡೋದು. ನಾವು ಹೊರಗಿಂತ ಯಾವುದೇ ಸಾಂಬಾರು ಪುಡಿ ಉಪಯೋಗಿಸಾತಿಲ್ಲ ಇಲ್ಲೇ. ಸಾಂಬಾರಿಗೆ ನಾನು ಒಣ ಕೊಬ್ಬರಿನ ಹಾಕ್ಕೊಂಡೇನಿ, ಸ್ವಲ್ಪ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳೋಣ. ಆಮೇಲೆ ಒಣ ಮೆಣಸಿನ್ಕಾಯಿನೂ ತೊಗೊಂಡೀನಿ. ಒಣ ಮೆಣಸಿನ್ಕಾಯಿ ನಿಮ್ಮ ಕಡೆ ಇರಲಿಲ್ಲ ಅಂತಂದರೆ ಖಾರ ಪುಡಿನೂ ಹಾಕ್ಕೋಬಹುದು. ಉಳ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ ಕಂಪಲ್ಸರಿ ಹಾಕಬೇಕು. ಈಗ ಅದನ್ನು ಚಲೋತ್ನಂಗೆ ಹುರ್ಕೊಳ್ಳೋಣ. ನಮ್ದು ಹಂಚು ಬರೋಬ್ಬರಿ ಕಾದೈತಿ, ಹೀಗಾಗಿ ಕೊಬ್ಬರಿ ಸುಡಾತವು, ಅದಕ್ಕೆ ಮೊದಲು ತಕ್ಕೊಂಬಿಟ್ಟೆ ಅವನ್ನ. ಆಮೇಲೆ ಇದು ಒಣ ಮೆಣಸಿನ್ಕಾಯಿನೂ ಹುರ್ಕೊಂಡೆ. ನಂತರ ಇದಕ್ಕೆ ಕಡ್ಲಿಬೇಳೆ, ಉದ್ದಿನಬೇಳೆ, ಹವೇಸ್ ಕಾಳು ಅಂದರೆ ಧನಿಯಾ ಬೀಜ, ಆಮೇಲೆ ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು, ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರ್ಕೊಳ್ಳೋಣ. ಎಷ್ಟೆಷ್ಟು ಹಾಕಬೇಕು, ಏನೇನು ಹಾಕಬೇಕು ಅಂಥೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಕೆಲವೊಬ್ಬರೆಲ್ಲ ಮೆಣಸನ್ನು ಹಾಕ್ತಾರೆ, ಅದನ್ನು ಹಾಕಿದ್ರೂ ಅಡ್ಡಿ ಇಲ್ಲ. ಈಗ ನೀಟಾಗಿ ಹುರ್ಕೊಂಡೆ ಸೈಡಿಗೆ ತೆಗೆದು ಇಟ್ಕೊಳತ್ತೀನಿ, ತಣ್ಣಗಾಗ್ಬಿಡತ್ತೀನಿ. ಅದನ್ನು
ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೋತ ಹೋಗ್ತೇನೆ ನೋಡ್ರಿ. ಸಾಂಬಾರು ಪುಡಿದಂತೂ ರೆಡಿ ಆಯ್ತು ಅರ್ಧ ಕೆಲಸ. ಆಮೇಲೆ ಅದೇನು ಬ್ಯಾಳೆ ನೆನ್ಸಾಕೇನು ನೀರು ಇಟ್ಟಿದ್ನಲ್ಲ ಅದ ನೀರು ಹಾಕಿ ನಾ ಇಲ್ಲೇ ತರಕಾರಿಗಳನ್ನ ಬೇಯಿಸ್ಕೊಳತ್ತೀನಿ. ಈ ತರಕಾರಿ ಬೇಯಿಸಾಕ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ, ಆಮೇಲೆ ಅರಿಶಿನ ಹಾಕ್ಕೊಂಡೇನಿ, ಆಮೇಲೆ ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಂಡೇನಿ. ಹುಣಸೆ ಹಣ್ಣನ್ನ ಮೊದಲನ ನೆನ್ಸಾಕಿಟ್ಬಿಡ್ರಿ, ಅದ್ರದ್ದು ಹುಳಿನ ಇಲ್ಲೇ ಹಾಕ್ಕೊಂಬಿಡೋಣ. ಈಗ ಅವೆಲ್ಲ ಮಸಾಲೆಗಳು ನಾನು ಪೂರ ಆರ್ಯಾವು, ಅದನ್ನು ಕುಟ್ಟಿ ಪುಡಿ ಮಾಡ್ಕೊತೀನಿ. ನೀವು ಕುಟ್ಟರೆ ಪುಡಿ ಮಾಡ್ಕೋಬಹುದು, ಅಥವಾ ಆಗಿಂದಾಗ ಬಳಸೋರಿದ್ರೆ ನೀರು ಹಾಕಿರೋ ನೀಟಾಗಿ ನುಣ್ಣಗೆ ಪೇಸ್ಟ್ ಹಂಗೆ ಹರ್ಕೊಂಬರ್ಬಹುದು. ಇದನ್ನು ಪುಡಿ ಮಾಡಿದ ಕೂಡಲೇ ಆ ತರಕಾರಿ ಏನು ಬೇಯಿಸಾಕಿಟ್ಟೇವಲ್ಲ ಅದ್ರಾಗ ಒಂದು ಚಮಚಷ್ಟು ಹಾಕಿಬಿಡ್ರಿ, ಚಲೋ ರುಚಿ ಕೊಡ್ತೈತಿ. ಮತ್ತು ಈ ಸಾಂಬಾರು ಪೌಡರ್ನು ನೀವು ಆಗ ಕುಟ್ಟಿ ಆಗ ಮಾಡಬಹುದು, ಅಥವಾ ನಿಮ್ಮ ಕಡೆ ಟೈಮ್ ಇರಂಗಿಲ್ಲಪ್ಪ ಅಂತಂದ್ರೆ 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡೋ ಹಂಗೆ ಇದೇ ಪ್ರಪೋರ್ಷನ್ಲೇ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಫ್ರಿಜ್ ಒಳಗೆ ಇಡಬಹುದು. ಆದಷ್ಟು ನುಣ್ಣಗರಕ್ಕೆ ಟ್ರೈ ಮಾಡಿರಿ. ಈ ಮೊದಲಿನ ಕಾಲದಾಗ ಈ ಸಾಂಬಾರು ಪುಡಿ ಹೋಗಲಿ ದಿನ ಎದ್ದು ಅಂತಂದ್ರೆ ಒಂದು ವಾರಕ್ಕಾಗೋಷ್ಟು ಖಾರ ಪುಡಿನೂ ಫ್ರೆಶ್ ಹಂಗನ ಕುಟ್ತಿದ್ರಂತ ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಕಾಲದೊಳಗೆ. ಆಮೇಲೆ ಹಿಟ್ಟು ಸತೇಕ ಮುಂಜಾನೆ ಬೀಸಿ ರೊಟ್ಟಿಗೆ ಅಥವಾ ಚಪಾತಿಗೆ ಕುಂದಿರ್ತಿದ್ರಂತ. ಎಷ್ಟು ಅವ್ರ ಕಡೆ ಶಕ್ತಿ, ಪೇಷನ್ಸ್, ಟೈಮ್ ಇತ್ತ ನನಗೆ ಗೊತ್ತಿಲ್ಲ. ಆಗಿಂದ 24 ತಾಸು ಮತ್ತು ಈಗಿಂದ 24 ತಾಸಿಗೆ ಭಾಳ ಡಿಫ್ರೆನ್ಸ್ ಐತೆ ಅನಿಸ್ತೈತಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಪ್ಯೂರ್ ಗಾಣದಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳತ್ತೀನಿ. ಜೀರಿಗೆ ಸಾಸಿವೆ ಕಂಪಲ್ಸರಿ ಚಟಾಪಟ ಅನ್ಬೇಕು. ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ ಭಾಳಷ್ಟು ಕರಿಬೇವು ಹಾಕೋದ್ರಿಂದ ಚಲೋ ಫ್ಲೇವರ್ ಕೊಡ್ತೈತಿ. ಮತ್ತಿಲ್ಲಿ ಈ ಸಾಂಬಾರಿಗೆ ಅಂಥೇಳಿ ಉಳ್ಳಾಗಡ್ಡಿ ಸಣ್ಣ ಸಣ್ಣ ಸಿಗ್ತಾವಲ್ಲ ಅದನ್ನು ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ನಾರ್ಮಲ್ ಯಾವ್ದು ಉಳ್ಳಾಗಡ್ಡಿ ಐತಲ್ಲ ಅದನ್ನು ಹಾಕ್ಕೋಬಹುದು ಹೆಚ್ಚಿ. ಇದನ್ನು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಂಗೆ ಒಂದೊಂದು ಲೇಯರ್ ಬಿಚ್ಕೊಂತ ಬರ್ತಾವು. ಈ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ನಾನು 4 ಟೊಮೆಟೊನ ಹಾಕ್ಕೊಳಕತ್ತೀನಿ. ಹುಳಿಗೆ ನಾವು ಟೊಮೆಟೊನೂ ಹಾಕ್ಕೊಂಡೇವಿ, ಆಮೇಲೆ ಹುಣಸೆಹಣ್ಣು ಹಾಕ್ಕೊಂಡೇವಿ. ಕರೆಕ್ಟ್ ಬ್ಯಾಲೆನ್ಸ್ ಆಗಬೇಕು. ಜಾಸ್ತಿ ಹುಳಿನೂ ಆಗಬಾರ್ದ ಮತ್ತು ಹುಳಿ ಕಡಿಮೆನೂ ಆಗಬಾರ್ದ. ಆಮೇಲೆ ಟೊಮೆಟೊ ಒಂದು ಸ್ವಲ್ಪ ಎಣ್ಣೆಯಾಗಿ ಹುರ್ಕೊಂಡಾದ್ಮೇಲೆ ಸಾಂಬಾರು ಪುಡಿ ಹಾಕ್ಕೊಳತ್ತೀನಿ. ಅದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊತೀನಿ ರೀ. ಈ ಸಾಂಬಾರು ಪುಡಿ ಹೊತ್ತಬಾರ್ದ. ಈ ಟೊಮೆಟೊ ನೀರಿನ ಅಂಶ ಐತಿ ಅಂದ್ರೂ ನಾ ಇನ್ನೊಂದು ಸ್ವಲ್ಪ ಮ್ಯಾಗ ನೀರು ಹಾಕ್ಕೊಂಡೇ ಬಿಡ್ತೀನಿ. ನೀರು ಹಾಕಿ ಒಂದು ಸ್ವಲ್ಪ ಕೈಯಾಡ್ಸೋಣ ಇದನ್ನು. ಈ ಒಗ್ಗರಣೆಗೆ ನೀವು ಆದಷ್ಟು ದಪ್ಪ ತಳದ ಮತ್ತು ಈ ರೀತಿ ಅಗಲಂದ ಪಾತ್ರೆ ತೊಗೊರಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಹಿಂಗೆ ಹಾಕ್ಕೊಳಕತ್ತೀನಿ. ಈಗ ಇದನ್ನು ನೀಟಂಗೆ ಮಿಕ್ಸ್ ಮಾಡಿ ಸುತ್ತಲೂ ಎಣ್ಣೆ ಬಿಡಬೇಕು. ಅಲ್ಲಿ ಮಟ್ಟ ಇದನ್ನು ಹುರಿಬೇಕು. ನೀವು ಅರ್ಧಂಬರ್ಧ ಹುರಿದ್ರಿ ಅಂತಂದ್ರೆ ಸಾಂಬಾರು ಒಳಗೆ ಫ್ಲೇವರ ಬರೋದಿಲ್ಲ. ನೀಟಂಗೆ ಹುರಿರಿ. ಮತ್ತು ಏನು ಹೊತ್ಸಾಕ್ ಬಿಡಬೇಡ್ರಿ, ಕೈ ಆಡಿಸ್ಕೋತಾನೆ ಇರ್ಬೇಕು ನಾವು ಅವಾಗ ಇದನ್ನು. ನೋಡ್ರಿ ಸುತ್ತಲೂ ಎಣ್ಣೆ ಬಿಟ್ಟೈತಿ. ಇದಾಗೈತಂತ ಅರ್ಥ. ನಾ ಏನು ಮಾಡ್ತೀನಿ, ಒಂದು ಸ್ವಲ್ಪ ಆ ತರಕಾರಿ ಏನು ಬೆಂದಾವಲ್ಲ ಒಂದು 80% ಅದನ್ನು ಬೇಯಿಸ್ಕೊಂಡೇನಿ. ಅದನ್ನು ಇದ್ರೊಳಗೆ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳತ್ತೀನಿ. ಎಲ್ಲನೂ ಒಂದೊಂದು 2 ನಿಮಿಷವರೆಗೂ ನಾವು ಬೇಯಿಸ್ಕೊಂಡ್ಬಿಡೋಣ. ಈಗ ನಂದು ತೊಗರಿ ಬೇಳೆನೂ ಅಗಲ ಇಟ್ಟಿದ್ನೆಲ್ಲ ಅದು ಚಲೋತ್ನಂಗೆ ಬೆಂದೈತಿ. ಅದನ್ನು ನೀಟಾಗಿ ಮಗಚ್ಕೋತೀನಿ ರೀ. ಒಟ್ಟು ಬೇಳೆ ಅಂಶ ಸಿಗಬಾರ್ದು, ಆ ರೀತಿ ನೀವು ಇದನ್ನು ಮಗಚ್ಕೋಬೇಕು. ಬಿಸಿ ಇದ್ದಾಗನೇ ಈ ರೀತಿ ಕಡ್ಗೊಲ್ಲೇ ತಿರುಗಿಸ್ಕೊಂಡ್ಬಿಟ್ರಂದ್ರೆ ಬರೋಬ್ಬರಿ ಪೇಸ್ಟ್ ಹಂಗೆ ಆಗ್ತೈತಿ. ಈಗೇನು ಮಾಡೋಣ, ಒಂದು ದೊಡ್ಡ ಮಣ್ಣಿನ ಮಡಿಕೆ ಒಳಗೆ ಎಲ್ಲನೂ ಹಾಕಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡ್ಬಿಡೋಣ. ಈಗ ನೀರು ಹಾಕಿ ಒಂದು ಸತ ಉಪ್ಪು ಹುಳಿ ಖಾರ ಚೆಕ್ ಮಾಡ್ಕೊರಿ. ಒಂದು 2 ನಿಮಿಷ ಬೆಂದಾದ್ಮೇಲೆ ನಿಮ್ಗೆ ಐಡಿಯಾ ಬರ್ತೈತಿ. ಏನಾರು ಹೆಚ್ಚು ಕಡಿಮೆ ಇತ್ತಂದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ನಿಮ್ಗೆ ಮ್ಯಾಗ ಖಾರ ಪುಡಿ ಬೇಕಿತ್ತಂದ್ರೂ ಹಾಕ್ಕೋಬಹುದು. ಯಾಕಂದ್ರೆ ನಾ ಬರೀ ಅಲ್ಲೇ ಕೆಂಪು ಮೆಣಸಿನ್ಕಾಯಿ ಅಷ್ಟು ಉಪಯೋಗ ಮಾಡೀನಿ. ಅದು ಸ್ವಲ್ಪ ಖಾರಂಗ ಬರ್ತೈತೆ ಅಂಥೇಳಿ ನೀಟಂಗೆ ಕುದಿಯಾತೈತಿ. ಅದ್ರದ್ದು ವಾಸನೆ ಹೇಳ್ತಾನಲ್ಲ ಘಮ ಘಮ ಅನ್ನತೈತಿ ನೋಡ್ರಿ. ಮ್ಯಾಗ ಕೊತ್ತಂಬರಿ ಹಾಕ್ರಿ ಮತ್ತು ಇಡ್ಲಿ ಅಥವಾ ರೈಸ್ ಜೊತೆನ ಸರ್ವ್ ಮಾಡಿರಿ. ನೋಡಿದ್ರಲ್ಲ ಈ ಸಾಂಬಾರು ಯಾವ ರೀತಿ ಮಾಡ್ಬೇಕಂತ ಹೇಳಿ. ನಿಮ್ಗೆ ಸೇರ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.